ಲೋಕಸಭಾ ಚುನಾವಣಾ ಅಖಾಡ ರಂಗೇರುತ್ತಿದ್ದಂತೆ ಕೊಡಗಿನಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ಆರಂಭ ಆಗಿಬಿಟ್ಟಿದೆ. ಶಾಸಕರು ₹1 ತಂದಿಲ್ಲ ಅಂತ ಬಿಜೆಪಿ ಮಾಜಿ ಶಾಸಕರು ಆರೋಪ ಮಾಡಿರುವ ಬೆನ್ನಿಗೆ ಶ್ವೇತಪತ್ರ ಬಿಡುಗಡೆ ಮಾಡಲಾಗಿದೆ. ಈ ಕುರಿತಾದ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಭಿವೃದ್ಧಿ ಕೆಲಸದ ಬಗ್ಗೆ ಕಾಂಗ್ರೆಸ್ ಶಾಸಕರ ಶ್ವೇತಪತ್ರ, ಬಿಜೆಪಿ ಸರ್ಕಾರದ ಆದೇಶ ಪ್ರತಿ ಪ್ರದರ್ಶನ ಮಾಡಿದ ಮಾಜಿ ಸ್ಪೀಕರ್. ಇದು ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಹಾಯುದ್ಧ. ಎಸ್, ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಈಗಿನ ಕಾಂಗ್ರೆಸ್ ಶಾಸಕರು ಒಂದು ನಯಾ ಪೈಸೆ ತಂದಿಲ್ಲ ಎಂದು ಜಿಲ್ಲೆಯ ಬಿಜೆಪಿಯ ಮಾಜಿ ಶಾಸಕರು ಆರೋಪ ಮಾಡುತ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಶ್ವೇತಪತ್ರ ಬಿಡುಗಡೆ ಮಾಡಿದ್ದಾರೆ. ಕಳೆದ 9 ತಿಂಗಳಿನಲ್ಲಿ 250 ಕೋಟಿಗೂ ಅಧಿಕ ಹಣವನ್ನ ವಿರಾಜಪೇಟೆ ಕ್ಷೇತ್ರಕ್ಕೆ ತಂದಿದ್ದೇನೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಲವು ಕಾಮಗಾರಿಗಳಿಗೆ ಸಂಬಂಧಿಸಿ ಬಿಜೆಪಿಯವರು ದಾಖಲೆಗಳನ್ನು ನೀಡಿದ್ರೆ ನಾನು ಸಾರ್ವಜನಿಕ ಜೀವನದಿಂದ ನಿವೃತ್ತಿಯಾಗುತ್ತೇನೆ ಎಂದು ಸವಾಲು ಹಾಕಿದ್ದಾರೆ. ಯಾವ ಕಾಮಗಾರಿಯನ್ನು ಶುರು ಮಾಡಿದ್ರು ಕೂಡ ನಾವು ತಂದಿದ್ದು ಅಂತಾನೆ ಬಿಜೆಪಿ. ನಾವು ಯಾವ ಕಾಮಗಾರಿಯನ್ನು ತಂದು ಯಾವ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದೀವಿ ಅದು ಮಾಧ್ಯಮಗಳಲ್ಲಿ ಬಂದಿದ್ದ ತಕ್ಷಣ ಮರುದಿನ ನಾವೇ ತಂದಿದ್ದು ಅಂತ. ಅದರಿಂದ ನಾನು ನಿಮ್ಮ ಮೂಲಕ ನಾವು ಮಾಡಿರುವಂಥ ಪ್ರಗತಿಪರ ಕೆಲಸಗಳೇನು, ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳೇನು ಅಂಥೇಳಿ ದಾಖಲೆಗಳೊಂದಿಗೆ ಬಿಡುಗಡೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ತಮ್ಮಲ್ಲಿ ನಾನು ಭಾಳ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಜನರಿಗೆ ಮುಟ್ಟಿಸೋಂಥ ಕೆಲಸವನ್ನು ಮಾಡಿ. ಯಾಕಂದರೆ ಮಾಡಿರುವಂಥ ಕೆಲಸವನ್ನು ನಾವು ಮಾಡಿದ್ವು ಅಂತ ಹೇಳೋವಂಥದ್ದು ಸರಿಯಲ್ಲ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬಿಡುಗಡೆಯಾಗಿರುವ ಸರ್ಕಾರಿ ಆದೇಶ ನೀಡಲಿ ಎಂದು ಪ್ರತಿ ಸವಾಲು ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಪ್ರತಿಕ್ರಿಯೆ ನೀಡಿರುವ ಬೋಪಯ್ಯ, ವಿರಾಜಪೇಟೆ ಪಟ್ಟಣಕ್ಕೆ ಅಮೃತ್ ಯೋಜನೆಯಡಿ ಕುಡಿಯುವ ನೀರಿಗೆ ಕೇಂದ್ರದಿಂದ 58 ಕೋಟಿ ತಂದಿದ್ದೇನೆ. ಇದರ ಕ್ರೆಡಿಟ್ ನನಗೆ ಹಾಗೂ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಲ್ಲುತ್ತೆ. ಇಂತಹ ಸಾಕಷ್ಟು ದಾಖಲೆಗಳು ನನ್ನ ಬಳಿ ಇವೆ ಎಂದು ಹೇಳಿದ್ದಾರೆ. ವಿರಾಜಪೇಟೆ ಶಾಸಕರು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ, ಆದರೆ ಬೆಂಬಲಿಗರ ಮಾತು ಕೇಳಿ ಪತ್ರಿಕಾ ಹೇಳಿಕೆಯನ್ನು ನೀಡುವುದು ಬೇಡ ಎಂದು ಸಲಹೆ ನೀಡಿದ್ದಾರೆ. ಸರ್ಕಾರಿ ಆದೇಶಗಳು ಇದ್ದರೆ ಶ್ವೇತಪತ್ರ ಬರೆದು ನಾನು ಎಷ್ಟು ಬೇಕಾದ್ರೂ ಕೊಡ್ಬೋದು. ಅಲಾಂಗ್ ವಿತ್ ಗೌರ್ಮೆಂಟ್ ಆರ್ಡರ್ ಕೊಟ್ಟರೆ ಖಂಡಿತ ನಾನು ಒಪ್ಕೊಳ್ತೇನೆ. ಎಕ್ಸೆಪ್ಟ್ ಒಂದಂತೂ 2 ಇದೆ, ನನಗೆ ಗೊತ್ತಿದೆ, ನೋಡಿದ್ದೇನೆ. ಮತ್ತು ಇನ್ನೂ ಒಂದು ನಾನು ಪತ್ರಿಕೆಯಲ್ಲಿ ನೋಡಿದೆ, ಹಿಂದಿನ ಸರ್ಕಾರದಲ್ಲಿ ಮಾಡಿದ ಆದೇಶಗಳು ಏನಾದರೂ ಇದ್ದರೆ ಅದನ್ನು ಹಾಜರು ಮಾಡಿದರೆ ನಾನು ರಾಜೀನಾಮೆ ಕೊಡ್ತೇನೆ. ನಾನು ರಾಜೀನಾಮೆ ಕೊಡಿ ಅಂತ ಕೇಳೋದಿಲ್ಲ. ಹೊಸಬರು ಇನ್ನೂ 1 ವರ್ಷ ಆಗಿಲ್ಲ, ಅವರು ಕೆಲಸ ಮಾಡಲಿ. ಅವರ ಸುತ್ತಮುತ್ತ ಇದ್ದಾರಲ್ಲ, ಅವರು ತಪ್ಪು ಮಾಹಿತಿ ಕೊಟ್ಕೊಂಡು ಹಾಗೆ ಮಾತಾಡ್ತಾರೆ ಅಂತ ನನ್ನ ಭಾವನೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ನಾನಾ ನೀನಾ ಎಂಬಂತೆ ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ದಾರೆ. ಮತದಾರರು ಯಾರ ಪರ ನಿಲ್ಲುತ್ತಾರೋ ಕಾದು ನೋಡಬೇಕಿದೆ. ಬಿ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.